ನನ್ನ ಮಗಳ ಮನೆಗೆ ಹೋಗಿದ್ದೆವ ಭಾಳ ದಿನ ಆತಲ್ಲ ನನ್ನ ಮಗಳ ಮನೆಗೆ ಹೋಗ್ಲಾರ್ದ ಅದಕ್ಕೆ ಹೋಗಿದ್ದೆ ಸುಮ್ಮನೆ ಇದ್ದು ಬರೋಣ ಕಡೆ ಅಂತೇಳಿ ಒಂದು ಮಾತು ಹೇಳಿಲ್ಲ ಹಂಗ ಹೋಗ್ಬಿಟ್ಟಿ ಯಾಕೆ ನಿನ್ಗೆ ಹೇಳೇ ಕೇಳೇ ಹೋಗ್ಬೇಕೆ ನಾನು ಯಾಕೆ ಏನಾಯ್ತು ನಿನ್ಗೆ ಹೇಳೇ ಮಾಡ್ಬೇಕು ಹಂಗಂದೆ ನಾನು ಏನಾಯ್ತು ಹೇಳಿ ಹೋಗ್ತಿದ್ದಿ ಈ ಸಲ ಯಾಕೆ ಹೇಳಿದಲ್ಲ ಅಂತಂದೇವ ನೀ ಕಂಡಿದ್ರ ಹೇಳ್ತಿದ್ದವ ನೀ ಕಂಡೇ ಇಲ್ಲ ಮತ್ತೆ ಅಂತ ಹೇಳಿ ಇನ್ನು ಮನೆ ಮಠ ಬಂದು ಹೇಳಿ ನಿನಗ ವಾ ಲತವ ನಾನು ನನ್ನ ಮಗಳ ಮನೆಗೆ ಹೊಂಟೇವನವ ಅಂತೇಳಿ ಹೇಳ್ಬೇಕು ಮತ್ತೆ ಹೋಗ ಉಚ್ಬೋಸಳಿ ಹೋಗ ಮಾಡಕ್ ಬೇರೆ ಕೆಲಸ ಇಲ್ಲ ನನಗೆ ಇದನ್ನ ಮಾಡ್ಕೊಂಡು ಕುಂದಿರ್ತೀನಿ ಏ ಉಸೆ ಚೋಡ್ಗೆ ಅಮ್ಮ ಮೇ ಕುಚ್ ಬೋಲ್ನೆಕಿಲ್ಲ ಆಗಿದ್ದಾರೆ ಏನವ ಅದು ಅಂತ ಅದು ಕನ್ನಡ ಒಳಗೆ ಹೇಳ ಅದ್ಯಾಕೆ ಕುಚ್ ಬೋಲ್ನೆಕಿಲ್ಲ ಐತಿಗೆ ಅಮ್ಮ ಅಂತೇಳಿ ನೆಟ್ಟಗರ ಹೇಳದನ್ನ ಸರಿ ತಗೋಬೇ ಹಂಗ್ಯಾಕೆ ಮಾಡ್ತಿ ಏನವ ಸುದ್ದಿ ನಾ 3 ದಿನ ಊರೊಳಗಿಲ್ಲಾರ್ದಕ್ಕೆ ಏನಾರ ಗಲಿಬಿಲಿ ಆತನ್ ಮತ್ತೆ ಏನ ಯಾರು ಹೋದ್ರು ಚಲೋ ಮಾತಾಡ್ಬೇ ನೀನೇನೆ ಯಾರು ಹೋದ್ರು ಅಂತೆಲ್ಲ ಏನಿಲ್ಲ ಜಯಕ್ಕರ್ ಮಗಳಗ ಮತ್ತ ಕುಸ್ಮಿ ಮಗಳಗ ಗಂಟ್ ಫಿಕ್ಸ್ ಆತಲ್ಲ ಮಂತ್ರ ನೋಡ್ಕೊಂಬರಕ್ ಹೋಗಿದ್ರು ನಿನ್ನೆ ಅವ್ರ ಏನ್ ಹೇಳತಿಲೆ ಮುಸ್ಕಾನ ಹೋಗಿ ಸಚ್ಚಿ ಬೋಲ್ರಿ ಮೇ ಒಂದು ಮಾತು ಹೇಳಿಲ್ಲ ಅವ್ರು ನಮಗ ಮತ್ತೆ ಮಂತ್ರ ನೋಡಕ್ ಹೋಗಿರಂದ್ರೆ ನಮಗೊಂದು ಮಾತು ತಿಳಿಸ್ಬೇಕ ಹೆಣ್ಣು ಯಾವಾಗ ನೋಡ್ಕೊಂಡು ಹೋದ್ರು ಹೆಣ್ಣು ನೋಡಕ್ ಹೋಗಿದ್ದ ಅವ್ರಿಗೂ ಹೇಳಿದಿಲ್ಲ ಬಿಡ ಅವಾಗೇನು ಕರ್ದಿಲ್ಲ ಒಂದು ಮಾತು ಮಂತ್ರ ನೋಡಕ್ ಹೋಗಿರುವ ನಮಗೊಂದು ಮಾತು ಹೇಳಿಲ್ಲ ನಮಗೆ ಯಾಕೆ ಹೇಳ್ತಾರ ಬಿಡ ಇನ್ನು ಈ ಲತಾ ಹೇಳ್ತಾರ ಲತಾ ಕರ್ಕೊಂಡು ಹೋಗಿರ್ಬೇಕು ಈಕಿ ಲತಾ ನೋಡ ಬಾಯಿ ಬಿಡ್ತಾ ನೋಡ ಸ್ವಲ್ಪ ಹೌದು ಏ ಹೋಗ ನನಗೇನು ಹೇಳೇ ಇಲ್ಲ ಅವರು ನಂಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ ಯಾರು ಏನು ಉಸುಲ ಹೊಡೆದಿಲ್ಲ ನನಗೆ ಅಬ್ಬಬ್ಬಬ್ಬಬ್ಬ ನಮ್ಮ ಜಯವ್ವಾಗ ಏನು ಬಂದಿತ್ತ ದೊಡ್ಡವ್ರನ್ನ ಮರ್ತ ಬಿಟ್ಟಾಳೇನ ಒಂದು ಮಾತು ಹೇಳಿಲ್ಲ ನನಗೆ ಹೋಗ ಬಂದ್ಬಿಟ್ಟಾರೆ ಆಕೆ ಬಿಡು ಹೋಗ್ಲಿ ಈಗ ನನಗೆ ಹೇಳ್ತಿ ಶಂಕ್ರಿ ಒಂದು ಮಾತು ಹೇಳಿಲ್ಲ ಹುಡುಗ ನೋಡಕ್ ಬಂದಿದ್ದು ಹುಡುಗನ್ ಮಂತ ನೋಡಕ್ ಹೋಗಿದ್ದು ಏನು ಹೇಳೇ ಇಲ್ಲ ಈ ಕುಸ್ಮಿ ಅಂತಾರೆ ಬಿಡೆ ದೊಡ್ಡವ್ರ ಸಣ್ಣವ್ರ ಅಂತ ಇಲ್ಲೇ ಇಲ್ಲ ಈ ಜಯವ ಅಂತ ಮರ್ತ ಬಿಟ್ಟಾಳ ನನಗೆ ಗೆಳತಿ ಅದಕ್ಕೆ ಅಕ್ಕಿಗಳ ನೆನಪಿರ್ಬೇಕಾ ಒಂದು ಮಾತು ಹೇಳಿಲ್ಲ ಇವ್ರು ನನಗೆ ನಮಗ ಹೇಳಿಲ್ಲ ಅವರು ನೀ ಹೇಳ್ಬೇಡ ಊರೊಳಗೆ ಇದ್ದಿಲ್ಲ ನಮಗ ಇಲ್ಲಿದ್ದವ್ರ ಹೇಳಿಲ್ಲ ಅವ್ರು ಇನ್ನು ಈಕಿ ಪ್ರೇಮಕ್ಕ ಕರ್ಕೊಂಡು ಹೋಗ್ಯಾರ ಅವ್ರು ಅಲ್ಲಲ್ಲಲ್ಲ ಆ ದೊಡ್ಡ ಬಿಡಾಡಿ ಕರ್ಕೊಂಡು ಹೋಗ್ಯಾರ ಏನ್ ದೊಡ್ಡ ಇದೇ ಮನುಷ್ಯ ಅಂತೇಳಿ ಅಕ್ಕಿ ಬೇಕಾದ್ಲಂತೆ ನೀಗ ನನಗೂ ಒಂದು ಮಾತು ಹೇಳಿಲ್ಲ ನೋಡು ಯಾಕ ನಂಗೆ ಹೇಳಿದ್ರೆ ನಾ ಏನಾರ ಅಂತಿದ್ನ ಪ್ರೇಮಂತಕ್ಕ ಬಂತು ಏ ಹಂಗ್ಯಾಕೆ ಹುಚ್ಚರಗತ್ತೆ ಪ್ರೇಮಕ್ಕ ಬಂದ್ಲ ಅಂತಂದೆ ನಾನು ಸೀದಾ ಹೇಳಕ್ಕಾಗಿಲ್ಲ ನೋಡು ಒಟ್ಟೆ ಸಣ್ಣ ಹುಡುಗರತ್ತ ಮಾಡೋದು ಇರ್ಲಿ ತಗೋಬೇ ತಮಾಷೆ ಮಾಡಿದೆ 100 ವರ್ಷ ಆಯ್ತು ನೋಡಿದ್ದಕ್ಕೆ ನೆನೆದವರ ಮನದಲ್ಲಿ ಅಂತೇಳಿ ನೋಡಿದ್ರೆ ನೋಡ್ಲಾರ್ದಂಗ ಹೊಂಟಾಳೆ ಹಂಗ ಹೊಂಟಾಳಿಕ್ಕಿ ಏ ಪ್ರೇಮಕ್ಕ ಟೋಯ್ ಏನ್ಲೇ ಲತ್ತಿ ಬಂದರ ಬಾರ ಇಲ್ಲೇ ಏನಾತೆ ಅಲ್ಲ ನಾವು ನಿಂತಿದ್ದು ನೋಡಿದ್ರೆ ನೋಡ್ಲಾರ್ದಂಗ ಹೊಂಟಿ ಅಲ್ಲ ಹಂಗೇನಿಲ್ವಾ ಮನೆ ಕೆಲಸ ಇದು ಸದಕ ಹೊಂಟಿದ್ದೆ ನನ್ನ ಗಂಟೆ ಬುತ್ತಿ ಕೊಡಕ್ ಹೋಗಿದ್ದೆ ಮತ್ತೆ ಮನೆಗೆ ಕೆಲಸ ಎಲ್ಲ ಹಂಗ ಬಿದ್ದಾವು ಮತ್ತೆ ಅವೆಲ್ಲ ಮುಗಿಸ್ಬೇಕಲ್ಲ ಅದಕ್ಕೆ ಹೊಂಟಿದ್ದೆ ನೋಡು ಅದೇನು ಬಿಡಿ ಕೆಲಸ ಇದ್ದಿದ್ದ ಅಲ್ಲ ನಾವು ಇದ್ದಿದ್ದು ನೋಡಿದ್ರು ಮಾತಾಡ್ಸ್ಬೇಕಂತ ಅನಿಸ್ಲೇ ಇಲ್ಲ ನಿಂಗೆ ಆಕಿಗೆ ಯಾಕೆ ಅನಿಸ್ತೈತಿ ಆಕಿಗೆ ಈಗ ಸೌಕಾರ್ತಿ ಬಂದ್ಬಿಟ್ಟೈತಿ ಸೌಕಾರ ಗೆಳತಿಯಾರು ಸಿಕ್ಕ್ಯಾರಲ್ಲ ಈಗ ಯಾಕೆ ದ್ಯಾಮಿ ಹಂಗ್ಯಾಕೆ ಮಾತಾಡ್ತಿ ಮತ್ತೆ ನಾವು ಕಣ್ಣಿಗೆ ಕಾಣಿಲ್ಲ ನಿಂಗೆ ಅದು ಹೋಗ್ಲಿ ಬಿಡೆ ಈ ಜಯಕನ್ ಮಗಳದ್ದು ಮತ್ತೆ ಕುಸ್ಮಿ ಮಗಳದ್ದೇನ ಫಿಕ್ಸ್ ಆತಂತ ಮಂತ್ರ ನಡ್ಕೊಂಬರಕ್ ಹೋಗಿದ್ರಿ ಅಂತ ನಿನ್ನೆ ಹೋಗಿದ್ವಿ ತಡಿಲೆ ನಾ ಮಾತಾಡ್ತೀನಿ ಯಾಕೆ ದೊಡ್ಡವ್ರಿಗೆ ಕರಿಬೇಕಂತ ಇಲ್ಲ ಇಲ್ಲ ಅಂತೇನೆ ಅವ್ರಿಗೆ ತಾವ ಹೋಗಿ ತಾವ ಮುಗಿಸ್ಕೊಂಡ್ ಬಂದಾರ ಒಂದು ಮಾತು ಹೇಳಿಲ್ಲ ನನಗೆ ಹಂಗೇನಿಲ್ವೇ ಇದು ಬರೇ ಮಂತ ನೋಡೋದಲ್ಲ ಈಗ ಬರೇ ನೋಡ್ಕೊಂಡ್ ಬರಕ್ ಹೊಂಟೇವಿ ಸುಮ್ಮನೆ ಯಾಕೆ ಹುಯಿ ಅಂತೇಳಿ ಹೋಗೋದು ಅವರು ನಮ್ಮ ಹುಡುಗಿ ನೋಡಕ್ಕೆ ಸ್ವಲ್ಪ ಜನ ಬಂದಿದ್ರು ಮತ್ತು ನಾವು ಬರೇ ಮಂತ ನೋಡಕ್ಕೆ ಅಷ್ಟು ಜನ ಹೋದ್ರೆ ಸರಿ ಅನ್ಸಂಗಿಲ್ಲ ಮದುವೆಗೆ ಮಕ್ಕಳು ಎಲ್ಲನೂ ಕರ್ಕೊಂಡು ಹೋದ್ರೆ ಆತ ಅಂತೇಳಿ ಅಂದ್ರೆ ಅವ್ರು ಮತ್ತು ನೇಮಕ್ಕೆ ಒಂದು 5 ಜನ ಬೇಕಲ್ಲ ಅದಕ್ಕೆ ಮತ್ತು ಮನೆ ಮಗಳೇ ಇರ್ತೀನಲ್ಲ ಅದಕ್ಕೆ ನನಗೆ ಕರ್ಕೊಂಡು ಹೋದ್ರು ಅವ್ರು ಅಂದ್ರೆ ನೀನು ಕರ್ಕೊಂಡು ಹೋಗ್ಯಾರ ಇದನ್ನ ಕರ್ಕೊಂಡು ಹೋಗಿಲ್ಲ ಹಂಗೇನಿಲ್ವೇ ಶಂಕರವ್ವ ನೀನು ಕರೆಯಾಗಿ ಬಂದಿದ್ಲ ನೀ ಇದ್ದಿದ್ದಿಲ್ಲ ಆ ಶಂಕರಿ ಕೈ ತಡಿ ಮಾಡ್ತಿರಕ್ಕೆ ಈಗ ಏನು ಊರೊಳಗೆ ಇದ್ದಿಲ್ಲ ಅಂತಂದ್ರೆ ಕರಿಬೇಕಾಗಿತ್ತಕ್ಕೆ ಫೋನ್ ಹಚ್ಬೇಕಾಗಿತ್ತೆ ಮಗ ಮನೆಗಿದ್ದೆ ಬರ್ತಿದ್ದೆ ನಾನು ನಿನ್ನ ಎದಿ ಮುಡ್ಕೊಂಡು ಹೇಳ್ಬಿಡ್ಬೇ ನೀ ಬರ್ತಿದ್ದಿ ಮಗ ಮನೆ ಬಿಟ್ಟು ಅಂತೇಳಿ ಹಂಗ ಅಲ್ಲ ಬರ್ತಿದ್ದ ಬಿಡ್ತಿದ್ ನೀವು ಒಂದು ಮಾತಿದ್ದಿಲ್ಲ ಹೇಳೋದೆ ಇಲ್ಲಿ ಬಿಡಿ ಇಷ್ಟು ಇದ್ದಿದ್ದು ಇಷ್ಟು ದೊಡ್ಡದು ಯಾಕೆ ಮಾಡ್ತಿ ಇನ್ನೊಂದು ಮಾತು ಗೊತ್ತೇನು ನಿಮಗೆ ಅವ್ರಿಬ್ರು ಮದುವೆ ಮಾಡ್ಕೊಂಡು ಹೊಂಟಿರೋ ಮನೆ ಹೆಂಗೈತೆ ಮಾಡಿರಿ ದೊಡ್ಡ ಅರಮನೆ ಇದ್ದಂಗದ ಎರಡೂ ಮನೆ ಯಾರು ಕಿರಿಕಿರಿ ಇಲ್ಲ ಏನಿಲ್ಲ ಆರಾಮ್ ರಾಣಿಗಳ ಗತೆ ಇರ್ಬೋದು ಅವ್ರು ಅತ್ತಿ ಮಾವನು ಅಷ್ಟ ಚಲೋ ಅದಾರ ಈ ಕೆಮ್ಮೊಂದು ಹಳಾದ ಕಡೆ ಈ ಥಂಡಿಗಾಲ ಬಂತಂದ್ರೆ ಸ್ಟಾರ್ಟ್ ಆಗ್ತೋಡು ಒಂದಿಲ್ಲ ಒಂದು ಏನೋ ಅಷ್ಟು ದೊಡ್ಡದೈತಿ ಮನಿ ಅಷ್ಟು ದೊಡ್ಡದಂತಲ್ಲೇ ದೊಡ್ಡ ಅರಮನೆ ಅದು ನಮ್ಮಂತವ್ರ ಒಂದು 4 ಮನೆ ಸೇರಿಸಿದ್ರೆ ಒಂದು ಮನೆ ಆಗ್ತಿತ್ತು ಅವ್ರದ್ದು ಹಂಗೈತಿ ಬೋತ್ ಜೋರೇ ನಸೀಬ ತರಿತು ಬಿಡು ಹಂಗಂದ್ರೆ ಇಬ್ಬರದು ಹಂಗೆ ಎಲ್ಲಿಂದ ತೆಗ್ದಾರಂತೆ ಹುಡುಗರ್ನ ಬೇರೆ ಯಾರು ಅಲ್ಲವಾ ಅವ್ರ ಜೊತೆಗೆ ಕಾಲೇಜ್ಗೆ ಹೋಗ್ತಿದ್ರಂತೆ ಮತ್ತೆ ಕೆಲಸಕ್ಕೂ ಜೊತೆಗೆ ಹೋಗ್ತಿದ್ರಂತೆ ಒಂದ್ಸಲ ಬಂದಿದ್ದೀರೇನ ಅವರಲ್ಲಿ ಹಬ್ಬಕ್ಕೆ ಅಂತೇಳಿ ಪಂಚಮಿಗೆ ಅವರ ಹುಡುಗರು ಏನು ಪ್ರೀತಿ ಮಾಡ್ಯಾವೇನು ಮತ್ತೆ ಅದೆಲ್ಲ ಏನು ಗೊತ್ತಿಲ್ವಾ ಅವ್ರ ಮನೆ ಕಡೆದವ್ರು ಬಂದಿದ್ರು ಹೊಟ್ಟೆ ಹೆಣ್ಣು ಕೇಳಾಕಿ ಅವ್ರಿಗೆ ಮತ್ತೆ ಹುಡುಗರು ಚಲೋ ಅದಾರ ಮಂತಾನು ಚಲೋ ಐತೆ ಅಂತೇಳಿ ಇವರು ಒಪ್ಕೊಂಡ್ರೆ ಮತ್ತೇನೈತೆ 2 ಕಡೆ ಒಪ್ಕೊಂಡ್ ಮ್ಯಾಗ
ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ, ಹಂಗಾಗಿತ್ತು ಅವ್ರಿಗೆ. ಹೋಗ್ಲಿ ಬಿಡ್, ಒಟ್ಟಿನಲ್ಲಿ ಒಳ್ಳೆ ಮಂತನ ಕೊಂಟವಲ್ಲ, ಚಲೋ ಆತ್ ಬಿಡು. ಇಷ್ಟೇ ನಾವು ಮದುವೆ ಮಾಡ್ಕೊಳ್ಳೋದಕ್ಕೆ ಸಾತ್ ಹಾತ್ ಅನ್ನೋಂಗೆ ಆತು. ಒಟ್ಟು ಚಲೋ ಮಂತನ ಮತ್ತೇನು. ಹ್ಞೂ ಬೇ, ಎಷ್ಟು ದೊಡ್ಡ ಮನೆ ಮತ್ತು ಕಾರ್ಗಳು, ಗಾಡಿಗಳು, ಯಪ್ಪ ಅಪ್ಪ ಅಪ್ಪ ಅಪ್ಪ. ಅವ್ರ ತಾಯಿ ಆಸ್ತಿ ನೋಡಿದ್ರೆ ಎಷ್ಟಿರ್ಬೇಕ ಏನೋ ಗೊತ್ತಿಲ್ಲ. ಅಷ್ಟು ಸೌಕರ್ಯ ಅದಾರ ಅವ್ರು. ಹ್ಞೂ ಲೇ, ಭಾಳ ಸೌಕರ್ಯ ಅದಾರ ಅವ್ರು. ಯವ್ವ, ನಂಗೆ ನಂಬಕ್ಕಾಗಿದ್ದಿಲ್ಲ. ನನಗೇನು ಅನಿಸ್ತಂದ್ರೆ, ನನಗೂ ಒಂದು 2 ಹೆಣ್ಮಕ್ಳು ಇತ್ತಂದ್ರೆ ನಾನು ಇಂಥ ಚಲೋ ಮಂತ ನೋಡಿ ಕೊಟ್ಬಿಡ್ತಿದ್ದೆ ನೋಡಿ ಅನಿಸ್ಬಿಡ್ತು. ಚಲೋ ಆತ್ ಬಿಡುವ. ಏನು ಬಿಡುವ, ಸಾವುಕಾರ ಮಂದಿಗೆ ಸಾವುಕಾರ ಸಿಗ್ತಾರ, ಆ ಬಡವ್ರ ಮಂದಿಗೆ ಇನ್ನು ಬಡವ್ರ ಸಿಗ್ತಾರ. ಏನು ಮಾಡಕ್ ಬರಂಗಿಲ್ಲ. ಆದ್ರೆ ಬಡವ್ರ ಮಂದಿಗೆ ಮಾಡ್ಕೊಂಡು ಹೋಗ್ತಾರನೇ ಇಲ್ಲ. ಹಂಗೇನಿಲ್ಲ ಲೇ, ಅವ್ರು ಬಡವರು ಇದ್ದಿದ್ರು ಮಾಡ್ಕೊಂಡು ಹೋಗ್ತಿದ್ರು, ಸಾವುಕಾರ ಇದ್ದಿದ್ರು ಮಾಡ್ಕೊಂಡು ಹೋಗ್ತಿದ್ರು. ಹಂಗೇನಿಲ್ಲ. ಅವ್ರಿರೋ ಆಸ್ತಿಗೆ ಸಾವುಕಾರ ಮಂದಿನ ಬೇಕಂತೇನಿಲ್ಲ, ಗೊತ್ತೇನೆ. ಅವ್ರಿಗೇನು ಚಲೋ ಹುಡುಗಿ ಇರ್ಬೇಕು, ಅವ್ರನ್ನ ಚಲೋ ತಂದು ಮಾಡ್ಕೊಂಡು ಹೋಗ್ಬೇಕು, ಚಲೋ ಮನಸ್ಸಿರ್ಬೇಕು ಅಷ್ಟೇ. ಮತ್ತು ಅವ್ರು ಎಲ್ಲರೂ ಎಷ್ಟು ಚಲೋ ಅದಾರ ಗೊತ್ತಾ. ಒಬ್ಬರ ಕಡೆ ಕೆಟ್ಟ ಬುದ್ಧಿ ಇಲ್ಲ, ಒಬ್ಬರು ದ್ವೇಷ ಕಾರ್ಬೇಕಂತ ಯಾರು ಇಲ್ಲೇ ಇಲ್ಲ. ಅಷ್ಟು ಚಲೋ ಅದಾರ ಎಲ್ಲರೂ. ಆ ಒಬ್ಬಕ್ಕಿನ ಆ ದೀಪಿ ಅವ್ರ ಅತ್ತಿ ಬಿಟ್ಟರೆ, ಆಕೆ ಸ್ವಲ್ಪ ಸಿಡ್ತದ, ಹಂಗೇನಿಲ್ಲ, ಸ್ವಲ್ಪ ಸಿಡ್ತದ ಅಷ್ಟೇ. ಆಕೆ ಒಬ್ಬಕ್ಕೆ ಬಿಟ್ಟರೆ ಉಳ್ಕಿದವ್ರು ಎಲ್ಲರೂ ಚಲೋ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಅದ ನೋಡಿ. ನನಗಂತೂ ಭಾಳ ಇಷ್ಟ ಆಯ್ತು ನೋಡಿ. ನಂಗೂ ಕರ್ಕೊಂಡು ಹೋಗಿದ್ದೆ, ನಾನು ನೋಡ್ಕೊಂಡು ಬರ್ತಿದ್ದೆ. ಅಲ್ಲಿ ಸಿಟಿ ಒಳಗೆ ಎಷ್ಟು ದೊಡ್ಡ ದೊಡ್ಡ ಮನೆ ಇರ್ತಾವೆ, ನೋಡ್ಕೊಂಡಾರ ಬರ್ತಿದ್ದೆ ಆ ಕಡೆ. ಅವ್ರ ಮನೆ ಫುಲ್ ತಿರ್ಗಬೇಕಂದ್ರೆ ಒಂದು ಅರ್ಧ ತಾಸಾದ್ರೂ ಬೇಕು ನೋಡಿ, ಎಲ್ಲ ನೋಡ್ಬೇಕಂತಂದ್ರೆ. ಹಂಗದಾವ ಮನೆಗಳು. ಲೇ ಮುಸ್ಕಾನ ಬಾ ಇಲ್ಲಿ ಕಾಜಿ. ಅದೇ ನಂಗೆ ಅನಿಸ್ತೈತಿ, ಇವ್ರು ಹುಡುಗಿಯಾರೆ ಅವ್ರನ್ನ ಪ್ರೀತಿ ಮಾಡಿ ಬುಟ್ಟಿಗೆ ಹಾಕ್ಕೊಂಡೆ ಆಮೇಲೆ ಮದುವೆ ಮಾಡ್ಕೊಂಡು ಹೋಗ್ತಾರೆ ನೋಡಿ. ಇಲ್ಲ ಅಂದಿದ್ರೆ ಅಷ್ಟು ಸಾವುಕಾರ ಮಂದಿ ಒಮ್ಮಿನ ಮಕ್ಳೆ ಬಂದೆ ಅಂತ ಕೇಳ್ತಾರಲ್ಲ ಹೆಣ್ಣೆ, ಹೌದಿಲ್ಲ? ಏನು ಮಸಾಲ ತಿರ್ಬೇಕು ಇವ್ರದ್ದು ಒಳಗೆ ಒಳಗೆ ಏನೇ ನಡ್ಸ್ಯಾವ ಯಾರಿಗೆ ಗೊತ್ತೆ. ಚೋಡೋಜಿ ಮದುವೆ ಮಾಡ್ಕೊಂಡು ಹೊಂಟಾರೆ, ಎದಕ್ಕೆ ಹಂಗೆ ಮಾತಾಡ್ತೀರಿ? ಪ್ರೀತಿ ಯಾರ ಮಾಡಲಿ ಏನಾರ ಮಾಡಲಿ, ಒಟ್ಟು ಒಳ್ಳೆ ಮಂತನ ಕೊಂಟಾರಲ್ಲ. ಏನು ಬೇರೆದವ್ರನ್ನಂತರೂ ಪ್ರೀತಿ ಮಾಡಿಲ್ಲ, ಏನು ಜೊತೆಗಿದ್ದವ್ರನ್ನ ಮತ್ತು ಅವ್ರನ್ನ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಒಟ್ಟು ಚಲೋ ಹುಡುಗರನ್ನ ನೋಡಿ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಏನು ಹಾಳಾಗಿದ್ದ ಹುಡುಗರು ಅಂತರೂ ಅಲ್ಲ, ಚಲೋ ಮಂತನ ಐತಿ, ಚಲೋ ಜನ ಇದ್ದಾರೆ. ಇನ್ನು ಇದಕ್ಕಿನ್ನ ಏನು ಬೇಕು? ನಮ್ಮ ಕಡೆ ಏನು ಚಲೋ ಬಯಸಕ್ಕಾಗ್ತದಂದ್ರೆ ಬಯಸ್ಬೇಕು, ಕೆಟ್ಟದ್ದು ಮಾತ್ರ ಬಯಸಕ್ಕೆ ಹೋಗ್ಬಾರ್ದು. ನಮ್ಮ ಕಡೆ ಏನು ಮಾಡೋಕ್ಕಾಗಲ್ಲ ಅಂತಂದ್ರೆ ಒಳ್ಳೇದು ಬಯಸ್ಬೇಕು ಹೊರತು ಕೆಟ್ಟದ್ದು ಯಾವತ್ತೂ ಬಯಸಬಾರ್ದು ಅಷ್ಟೆ. ಅವರು ಹುಡುಗಿಯಾರು ಚಲೋನ ಅದಾರ ಪಾಪ. ಯಾರ ಕಡೆನೂ ಒಂದು ಕೆಟ್ಟ ಹೆಸರು ತೊಗೊಂಬರ್ಲಾರ್ದಂಗೆ ಇಷ್ಟು ವರ್ಷ ತಾವೇನು ತಮ್ಮ ಶಾಲೆಗೇನ ಕಾಲೇಜೇನ ಅಂತೇಳಿ ಮತ್ತು ಕೆಲ್ಸಕೊಂಡ್ರೂ ತಾವು ಕೆಲಸ ಅಷ್ಟೆ. ಮತ್ತು ಯಾರನ್ನೂ ಇಲ್ಲಿ ಕಣ್ಣು ಎತ್ತು ನೋಡ್ತಿದ್ದಿಲ್ಲ, ಯಾರ ಜೊತೆನೂ ನಿಂತು ಮಾತಾಡ್ತಿದ್ದಿಲ್ಲ. ಅವು ಅಷ್ಟು ಒಳ್ಳೆ ಹುಡುಗರಿಗೆ ಹಿಂಗೆ ಮಾತಾಡೋದು ತಪ್ಪು. ಪ್ರೀತಿ ಮಾಡ್ಯಾರ ಮಾಡಲಿ ಬಿಡ, ನಡೀತೈತಿ, ಅದಕ್ಕೇನಾಗೋದೈತಿ. ಚಲೋ ಹುಡುಗರನ್ನ ಪ್ರೀತಿ ಮಾಡ್ಯಾರ, ಹೌದಿಲ್ಲ? ಬಂದ್ಲಿಕ್ಕೆ ದೊಡ್ಡ ಹೇಳಕ್ಕೆ ನಾನು ತಪ್ಪು ಹೇಳಿದ್ನೆ. ಪ್ರೀತಿ ಮಾಡಿದ್ರು ಚಲೋ ಹುಡುಗರನ್ನ ಪ್ರೀತಿ ಮಾಡ್ಯಾರ. ಆ ಹುಡುಗಿರಿಗಾದ್ರೂ ಏನು ಕಮ್ಮಿ ಐತಿ? ಅವು ಅಷ್ಟು ಚಲೋ ಅದಾವ ಪಾಪ. ಅವರು ಒಳ್ಳೆ ಮನಸ್ಸು ನೋಡಿನ ಮತ್ತು ಅವ್ರ ಹೆಣ್ಣು ಕೇಳಕ್ಕೆ ಬಂದಿದ್ದಲ್ಲ. ಇದಂದ್ರೆ ಅವ್ರು ಯಾಕೆ ಹೆಣ್ಣು ಕೇಳಕ್ಕೆ ಬರ್ತಿದ್ರೆ? ಆ ಹುಡುಗಿಯರು ಅಷ್ಟು ಚಲೋ ಅದಾರ, ಒಳ್ಳೆ ಮಂತನ, ಒಳ್ಳೆ ಬುದ್ಧಿ ಐತಿ, ಒಳ್ಳೆ ತಿಳುವಳಿಕೆ ಐತಿ, ಒಳ್ಳೆ ಸಂಸ್ಕಾರ ಐತಿ ಅಂತೇಳಿ. ಕೆಟ್ಟವ್ರ ಬಗ್ಗೆ ಮಾತಾಡ್ರಿ ಬೇಡ ನಂಗಿಲ್ಲ, ನಾನು ಮಾತಾಡ್ತೀನಿ ಕುಂತ್ಕೊಂಡೆ. ಆದ್ರೆ ಒಳ್ಳೆಯವ್ರ ಬಗ್ಗೆ ಕುಂತು ಮಾತಾಡಕಂದ್ರೆ ನನಗೆ ಆಗೋದಿಲ್ಲವ. ಏನ ಹೇಳಕ್ ಬಂದ್ರೆ ಇಕ್ಕೆ ಹೋಗ್ಬೇಕು ಬಂದ್ಲು ಚಮಚಾಗಿರಿ ಮಾಡಕ್ಕೆ. ಯಾಕೆ ದ್ಯಾಮವಕ್ಕ ಅಷ್ಟೇ BP ರೇಂಜ್ ಮಾಡ್ಕೊಂತಿ? ಚಮಚಾಗಿರಿ ಗಿಮ್ಚಾಗಿರಿ ಅನ್ಬೇಡ, ಸಿಟ್ಟು ಬರ್ತೈತೆ ನೋಡಿ ನನಗೂ. ಚಮಚಾಗಿರಿ ಏನಿಲ್ಲ, ಆ ಹುಡುಗಿಯಾರು ಚಲೋ ಅದಾವ ಅಂತ ಹೇಳತ್ತೀನಿ ಅಷ್ಟೇ. ಏನಾತಿರ್ಲಿ ನಿಮಗೆ? ನೀವು ಯಾಕೆ ಕಿತ್ತಾಡತ್ತೀರಿ? ಇಷ್ಟದಾಗ ಚಲೋದಾಗ ಮಾಡ್ಕೊಂಡು ನಿಂತಿದ್ರಿ ಅಲ್ಲಿ ಬೇ ಅಮ್ಮ. ಈ ದ್ಯಾಮವ್ವಕ್ಕ ಹುಡುಗಿಯರ ಬಗ್ಗೆ ಕೆಟ್ಟದಾಗ ಮಾತಾಡತ್ತಿದ್ಲು. ನಾನೇನಂದೆ, ಆ ಹುಡುಗಿಯರ ನಿಮಗೂ ಗೊತ್ತಿದ್ದೆ ಐತೆ ಆ ಹುಡುಗಿಯರು ಎಷ್ಟು ಚಲೋ ಅದಾರ ಅಂತೇಳಿ. ಅದಕ್ಕೆ ನಾ ಹೇಳತ್ತಿದ್ದೆ ಆ ಹುಡುಗಿಯರು ಚಲೋ ಅದಾರವ, ಹಂಗೇನಿಲ್ಲ. ಶಾಲೆಗೆ ಹೋಗೋಬೇಕಾದ್ರೆ, ಕಾಲೇಜ್ಗೆ ಹೋಗೋಬೇಕು, ಕೆಲ್ಸಕ್ಕೆ ಹೋಗೋಬೇಕಾದ್ರೆ ತಮ್ಮ ಪಾಡಿಗೆ ತಾವು ಹೋಗ್ತಿದ್ರು ಬರ್ತಿದ್ರೆ ಯಾರು ಕೂಡ ನಿಂತು ಮಾತಾಡ್ತಿದ್ದಿಲ್ಲ. ಯಾರ ಜೊತೆನೂ ಕುಂತು ನಿಂತು ಮಾತಾಡೋದಾಗಲಿ ಸಂಘ ಮಾಡೋದಾಗಲಿ ಏನಿದ್ದಿದ್ದಿಲ್ಲ ಅವ್ರದ್ದು. ತಮ್ಮ ಪಾಡಿಗೆ ತಾವು ಇರ್ತಿದ್ವು. ಅಷ್ಟು ಚಲೋ ಹುಡುಗಿಯರು ಯಾಕೆ ಹಿಂಗೆ ಮಾತಾಡ್ತಿ ಅಂದಿದ್ದಕ್ಕೆ ಚಮಚಾಗಿರಿ ಮಾಡ್ತಿ ತಗೋ ನೀನು ಅಂತಾಳೆ. ಏನು ಅನ್ಲಿ ನಾನು ಇದಕ್ಕೆ? ಯಾಕಲೇ ಬೋಸ್ಡಿ? ಆ ಹುಡುಗಿಯರ ಬಗ್ಗೆ ಮಾತಾಡ್ತಿ ನಿನಗೆ ಹಾಕತೈತ್ಲೆ? ಆ ಹುಡುಗಿಯರು ಅಷ್ಟು ಚಲೋ ಹುಡುಗಿಯರು ಯಾರು ಅದಾರ ಇಲ್ಲ ನಮ್ಮೂರೊಳಗೆ? ಅವ್ರಷ್ಟು ಬಂಗಾರದಂತ ಹುಡುಗಿಯರ ಗತೆ ಯಾರು ಇಲ್ಲ ಇಲ್ಲಿ. ಆ ಹುಡುಗಿಯರು ನೀ ಏನು ಹೆಸರು ಇಡ್ತಿಲೆ? ಈ ಮಾತಿನ ಮನೆಗೆ ಗೊತ್ತಾತಂದ್ರೆ ಕೆರ ಕಿತ್ತು ಮುಡಿತಾರ ನೋಡಿ ನಿನಗೆ. ನಾ ಏನು ಹಂಗ ಅಂದಿಲ್ ತಗೋ. ಏನು ಅವ್ರು ಏನು ಬುಟ್ಟಿಗೆ ಬಿಡಿಸ್ಕೊಳ್ಳಾರ್ದ ಹಂಗ ಬಂದು ಕೇಳ್ತಾರೆ ಅವ್ರ ಹುಡುಗಿಯರ್ಗೆ. ಲೇ ಬಂದು ಕೇಳಿದ್ರೆ ಏನಾತ್ಲೆ? ಚಲೋ ಕಾರ್ಯ ಆಗೋದೈತೆ ಆಗ್ಲಿ ಬಿಡೆ. ನಿನಗೇನಾಗೋದೈತಿ? ನಿನಗೆ ಯಾಕಷ್ಟು ಹೊಟ್ಟಿ ಬಿಡಾತೈತಿ? ಒಳ್ಳೇದು ಬಯಸಾಕಾದ್ರೆ ಬಯಸ್ಬೇಕ, ಇಲ್ಲಾಂದ್ರೆ ಸುಮ್ಮನೆ ಬಿಡ್ಬೇಕು. ಆಕಿ ಯಾವಾಗ ಒಳ್ಳೇದು ಬಯಸಾಳ್ಯವ? ಇನ್ನೊಮ್ಮೆ ಹಿಂಗೆಲ್ಲ ಮಾತಾಡಿದ್ದೆ ನಾನು ನೋಡಿ ಮತ್ತೆ ಸೀದಾ ಅವ್ರ ಮನೆ ಮುಂದೆ ಕರ್ಕೊಂಡೋಗಿ ನಿಂದಿರ್ತೀನಿ. ಈಗ ಹೋಗಲ್ ಬಿಡಿ, ನನಗೆ ಆಗ್ಬೇಕು. ಅಯ್ಯೋ ಈಗ ದ್ಯಾಮವಾಗ ಏನತ್ತೆ? ಚಲೋ ತಂಗ ಇದ್ದಲ್ಲ ಆಕಿ ಹಂಗ ಎಲ್ಲರ ಏನೋ ಚಲೋ ಕಾರ್ಯ ಆಗತ್ತಂದ್ರೆ ಆಕಿ ಸಂಟ ಬರ್ತದೆ ಆಕಿಗೆ. ಇಂಥವ್ರು ಒಬ್ರು ಇರ್ತಾರೆ ಊರೊಳಗೆ, ಯಾರ್ದ ಮನೆಗೆ ಒಂದು ಚಲೋ ಕಾರ್ಯ ಆಗತ್ತಂದ್ರೆ ಒಳ್ಳೇದಾದ್ರೂ ಬಯಸಕ್ಕಾಗಂಗಿಲ್ಲ ಅವ್ರಿಗೆ, ಕೆಟ್ಟದ್ದು ಬಯಸಕ್ಕೆ ಮಾತ್ರ ಮುಂದಿರ್ತಾರೆ.
ಮತ್ತೆ 4 ಮಂದಿ ಕುಡ್ಕೊಂಡು ಅವ್ರ ಜೊತೆ ಚಾಡ ಮಾತಾಡ್ಬೇಕು. ಈಗ ಯಾರು ಅವ್ರ ಜೊತೆ ಕುಂತು ಚಾಡ ಮಾತಾಡಲಿಲ್ಲ ಅಂದ್ರೆ ಹಿಂಗೆ ಸಿಟ್ಟು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಕೆಟ್ಟವ್ರ ಬಗ್ಗೆ ಮಾತಾಡಿದ್ರೆ ಮಾತಾಡ್ತಾರೆ, ಒಳ್ಳೆಯ ಬಗ್ಗೆ ಮಾತಾಡಿದ್ರೆ ಯಾರು ಮಾತಾಡ್ತಾರನೆ ಹೇಳ್ರಿ ನೀವು?